ನಮಸ್ತೆ. ಕರಾವಳಿ ನಾಡಿಯ ಕಾರ್ಕಳ ಸುದ್ದಿ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾನು ರಕ್ಷಿತಾ ಶೆಟ್ಟಿ. ಮೊದಲಿಗೆ ಮುಖ್ಯಾಂಶಗಳು. ಪೆರುವಾಜೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ನಡೆಯಿತು ವಿಜೃಂಭಣೆಯ ರಥಾರೋಹಣ. ಇಳಿಗೆ ಮಳೆಯ ಸಿಂಚನ, ಹರ್ಷಗೊಂಡರು ತಾಲೂಕಿನ ಜನ. ಏಪ್ರಿಲ್ 1ರಿಂದ ಏರಿಕೆ ಆಯಿತು ವಸ್ತುಗಳ ಬೆಲೆ. ಇನ್ನ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬೀಸಿತು ಅಭಿವೃದ್ಧಿಯ ಅಲೆ. ಪುರಸಭೆ ವ್ಯಾಪ್ತಿಯಲ್ಲಿ ಕೆಮ್ಮಣ್ಣಕ್ಕೆ ತಿರುಗಿದ ಕುಡಿಯುವ ನೀರು. ಬಾಟಲಿಯಲ್ಲಿ ತುಂಬಿಟ್ಟು ಮಂದಿ ಕೊಟ್ಟರು ದೂರು. ಪುರಾಣ ಪ್ರಸಿದ್ಧ ಪೆರುವಾಜೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ವಾರ್ಷಿಕ ಮಹಾರಥೋತ್ಸವದ ಅಂಗವಾಗಿ ಶ್ರೀದೇವರ ರಥಾರೋಹಣವು ಮಂಗಳವಾರ ವಿಜೃಂಭಣೆಯಿಂದ ನೆರವೇರಿತು. ಮಧ್ಯಾಹ್ನ ಅಭಿಜಿನ್ ಲಗ್ನದ ಸುಮುಹೂರ್ತದಲ್ಲಿ ದೇವಳದ ಅರ್ಚಕ ವರ್ಗ, ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು, ಸದಸ್ಯರು, ಗುತ್ತಿನವರು, ಬರ್ಕೆಯವರು, ಊರಪರ ಭಕ್ತರ ಉಪಸ್ಥಿತಿಯಲ್ಲಿ ನೆರವೇರಿತು. ಕಳೆದ ಕೆಲ ದಿನಗಳಿಂದ ವಾತಾವರಣದಲ್ಲಿ ಬಿಸಿಲ ತಾಪ ಹೆಚ್ಚಿತ್ತು. ಮಂಗಳವಾರ ಸಂಜೆ ವೇಳೆ ಕಾರ್ಕಳ ಹೆಬ್ರಿ ತಾಲೂಕಿನಲ್ಲಿ ತುಂತುರು ಮಳೆಯಾಗಿದ್ದು ಇಳಿತಂಪಾಗಿಸಿತು. ಸೆಕೆಯಿಂದ ಬಳಲಿದ್ದ ಜನ ಮಳೆಯಾಗುತ್ತಲೇ ಹರ್ಷಗೊಂಡರು. ಕಾರ್ಕಳ ಪುರಸಭೆ ವ್ಯಾಪ್ತಿಯಲ್ಲಿ ಕುಡಿಯುವ ನೀರು ಕಲುಷಿತಗೊಂಡಿದ್ದು ಕೆಮ್ಮಣ್ಣಕ್ಕೆ ತಿರುಗಿದ ಕುರಿತು ನಾಗರಿಕರಿಂದ ದೂರು ವ್ಯಕ್ತಗೊಂಡಿದೆ. ಕಳೆದ ಕೆಲ ದಿನಗಳಿಂದ ಈ ರೀತಿ ಇದ್ದು ಸ್ಥಳೀಯ ಪುರಸಭೆ ಗಮನ ಹರಿಸುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಈ ಕುರಿತು ಪುರಸಭೆ ಮುಖ್ಯಾಧಿಕಾರಿಯನ್ನು ಸಂಪರ್ಕಿಸಿದಾಗ ಈ ಬಗ್ಗೆ ಪರಿಶೀಲನೆ ನಡೆಸಲಾಗುತ್ತಿದೆ ಎಂದರು. ಇನ್ನ ಗ್ರಾಮ ಪಂಚಾಯತ್ 24-25ನೇ ಸಾಲಿನ ಕ್ರಿಯಾ ಯೋಜನೆಯಡಿ ಮಂಜೂರಾದ ವಿವಿಧ ಕಾಮಗಾರಿಗಳ ಉದ್ಘಾಟನೆಯು ಮಂಗಳವಾರ ನಡೆಯಿತು. ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸರಿತಾ ಶೆಟ್ಟಿ ಉದ್ಘಾಟಿಸಿದ್ದು, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ವಿಮಲಾ, ಮಾಜಿ ಅಧ್ಯಕ್ಷೆ ಕುಶಾ ಆರ್ ಮೂಲ್ಯ, ಸದಸ್ಯರಾದ ಪ್ರೇಮ್ ಕುಲಾಲ್ ಪಿಡಿಒ ಉಪಸ್ಥಿತರಿದ್ದರು. ಇನ್ನು ರಾಜಕಾರಣ ವಿಚಾರಕ್ಕೆ ಬಂದರೆ ಮಹತ್ವದ ಬೆಳವಣಿಗೆಯೊಂದರಲ್ಲಿ ತಮಿಳುನಾಡಿನ ರಾಜ್ಯ ಬಿಜೆಪಿ ಅಧ್ಯಕ್ಷ ಅಣ್ಣಾಮಲೈ ಅವರಿಗೆ ಸ್ಥಾನ ತ್ಯಜಿಸುವಂತೆ ಹೈಕಮಾಂಡ್ನಿಂದ ಸೂಚನೆ ನೀಡಿದೆ ಎಂದು ವರದಿಯಾಗಿದೆ. ಇನ್ನು ಕಾರ್ಕಳ ತಾಲೂಕಿನಲ್ಲಿ ಮಂಗಳವಾರ ಜನಜೀವನ ಎಂದಿನಂತಿತ್ತು. ಅಂತಹ ವಿಶೇಷ ಕಾರ್ಯಕ್ರಮಗಳು ಯಾವುದೇ ತಾಲೂಕಿನಲ್ಲಿ ಇರಲಿಲ್ಲ. ಲೋಕಲ್ ಸುದ್ದಿಗಳಿಗಾಗಿ ನೀವು ನೋಡಿ ಕರಾವಳಿ ನಾಡಿ. ಸುದ್ದಿ ಸಂತೆಯಲ್ಲಿ ಸತ್ಯದ ಜ್ಯೋತಿ. ಕರಾವಳಿ ನಾಡಿ ಸುದ್ದಿ ಸಂತೆಯಲ್ಲಿ ಸತ್ಯದ ಜ್ಯೋತಿ.